ನಮಸ್ತೆ ವೀಕ್ಷಕರೇ, ನಾನು ವಾಲ್ಟರ್ ನಂದಳಿಕೆ. ಕಳೆದ 3 ದಿನಗಳಿಂದ ಅಂದರೆ ಜುಲೈ 6ರಂದು ರಾತ್ರಿ ನಗರದ ಕೋಡಿಕಲ್ನಲ್ಲಿ ಒಂದು ದರೋಡೆ ಪ್ರಕರಣದ ಪ್ರಯತ್ನವು ನಡೆದಿತ್ತು. ಇದರಲ್ಲಿ ಇನ್ವಾಲ್ವ್ ಆದವರು ಚಡ್ಡಿ ಗ್ಯಾಂಗ್ ಎನ್ನುವ ದರೋಡೆಕೋರರು. ಕೇವಲ ಬನಿಯಾನು, ಶಾರ್ಟ್ಸ್ ಮತ್ತು ಮುಖಕ್ಕೆ ಮಾಸ್ಕ್ ಅಥವಾ ಟೋಪಿಯನ್ನು ಬಳಸಿ ರಾತ್ರಿ ಅಂದರೆ ಮುಂಜಾನೆ 1 ರಿಂದ 4 ಗಂಟೆಗಳ ಒಳಗೆ ಮನೆಯೊಳಗೆ ನುಗ್ಗಿ ದರೋಡೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರ ಟಾರ್ಗೆಟ್ ಯಾರೆಂದರೆ ಹಿರಿಯ ನಾಗರಿಕರು, ಒಬ್ಬರು ಇಬ್ಬರು ವಾಸ ಮಾಡುವವರು, ಒಬ್ಬಂಟಿಯಾಗಿರುವವರು, ಅಥವಾ ಮನೆಗೆ ಬೀಗ ಹಾಕಿ ಮನೆ ಖಾಲಿ ಇದ್ದವರು, ಇಲ್ಲದಿದ್ದರೆ ಮಹಿಳೆಯರೇ ಇದ್ದವರು. ಅವರು ಸೂಕ್ಷ್ಮವಾಗಿ ನಿಮ್ಮ ಚಲನವಲನವನ್ನು ದಿನನಿತ್ಯ ಗಮನಿಸಿ ಟಾರ್ಗೆಟ್ ಮಾಡಲಿಕ್ಕೆ ಬರ್ತಾರೆ. 2ನೇ ಘಟನೆ ನಡೆದದ್ದು 8 ತಾರೀಕಿಗೆ ರಾತ್ರಿ ಕೊಟ್ಟಾರದಲ್ಲಿ. ಇಬ್ಬರು ಹಿರಿಯ ನಾಗರಿಕರಿದ್ದರು. 4 ಜನ ಈ ಚಡ್ಡಿ ಗ್ಯಾಂಗ್ನವರು ಕಿಟಕಿಯನ್ನು ಕಟ್ ಮಾಡಿ ಮನೆಯೊಳಗೆ ನುಗ್ಗಿ ಅವರಿಗೆ ಹೊಡೆದು ಬಡಿದು ಅವರಲ್ಲಿದ್ದಂಥ ಚಿನ್ನದ ಆಭರಣಗಳನ್ನು ಮಾತ್ರವಲ್ಲ, ಅವರ ಕಾರನ್ನು ಕೂಡ ಕೊಂಡೋಗಿ ಹೆಜಮಾಡಿಯಲ್ಲಿ ಬಿಟ್ಟಿದ್ದಾರೆ. ಈ ತನಕ ಪೊಲೀಸರಿಗೆ ಅವರ ಕ್ಲೂ ಸಿಗಲಿಲ್ಲ. ಆದರೆ ನಮಗೆ ನಮ್ಮ ಪೊಲೀಸರ ಮೇಲೆ ಭರವಸೆ ಇದೆ, ಖಂಡಿತವಾಗಿ ಇವರನ್ನು ಹಿಡಿತಾರೆ. ಆದರೆ ಇವರನ್ನು ಹಿಡಿಯುವುದಕ್ಕಿಂತ ಮುಂಚೆ ಇನ್ನೊಬ್ಬರು ಯಾರು ವಿಕ್ಟಿಮ್ ಆಗಿರಬಾರದು. ಇವಾಗ ಈ 2 ಘಟನೆಗಳು ಸಿಮಿಲರ್ ಆಗಿ, ಐಡೆಂಟಿಕಲ್ ಆಗಿ ನಗರದ ಒಳಗಡೆ ನಡೆದಿದೆ. ಇದು ನಗರದ ಹೊರಗಡೆ ನಡೆಯುವ ಖಂಡಿತ ಸಾಧ್ಯತೆ ಕೂಡ ಇದೆ. ಯಾವ ಕ್ಷಣದಲ್ಲೂ ಇದಾಗಬಹುದು. ಎಲ್ಲರೂ ಎಚ್ಚರದಿಂದ ಇರಬೇಕು. 40 ವರ್ಷಗಳ ಹಿಂದೆ ನಮ್ಗೆ ಗೊತ್ತಿರಬಹುದು, ಚಂದ್ರನ್ ಎಂಬ ಒಬ್ಬ ಏನು ಸೈಕೋಪಾತ್ ಇದ್ದ. ಅವನು ನಮ್ಮ ಇಡೀ ಕರಾವಳಿಯ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನರ ರಾತ್ರಿ ನಿದ್ದೆಗೆಡಿಸಿದ್ದ. ಅದೆಷ್ಟೋ ಅಮಾಯಕರನ್ನು ಕೊಂದು ಅಥವಾ ಅವರ ಜೀವಕ್ಕೆ ಹಾನಿ ಮಾಡಿ ಅವ ಉಪದ್ರ ನೀಡುತ್ತಿದ್ದ. ಇವಾಗ ನಾವೆಲ್ಲರೂ ಏನು ಮಾಡಬೇಕೆಂದರೆ, ಹಿರಿಯ ನಾಗರಿಕರು ಹೆಚ್ಚಾಗಿ ಅಥವಾ ಮನೆಯೊಳಗೆ ಇರುವವರು, ಹೊರಗಿನ ಒಂದು ಜಗತ್ತಿನ ಬಗ್ಗೆ ಜಾಸ್ತಿ ಅವರಿಗೆ ನಾಲೆಜ್ ಇರುವುದಿಲ್ಲ. ಈ ಟಿ ವಿ ನೋಡಿಯಾ, ಪೇಪರ್ ನೋಡಿಯಾ ಅವರು ಎಷ್ಟು ಮಾಹಿತಿಯನ್ನು ಪಡಿತಾರೆ ಅಂತ ಗೊತ್ತಿಲ್ಲ. ಅಂಥವರಿಗೆ ನಾವು ಸ್ವಲ್ಪ ಸಹಕಾರ ನೀಡುವಂಥ ಅಗತ್ಯವಿದೆ. ಫಸ್ಟ್ ಆಫ್ ಆಲ್, ಯಾರು ಒಬ್ಬಂಟಿಯಾಗಿದ್ದಾರೆ ಅಥವಾ ಹಿರಿಯ ನಾಗರಿಕರಿದ್ದಾರೆ, ಹಗಲಿನ ಹೊತ್ತು ಯಾರಾದರೂ ಅಪರಿಚಿತರು ಬಂದರೆ, ಅನ್ನೋನ್ ಪೀಪಲ್ ಯಾರಾದರೂ ಬಂದರೆ, ಅಥವಾ ಸುತ್ತಮುತ್ತ ನೋಡಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಂಬ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಚಾನ್ಸಸ್ ಇವೆ. ಹಾಗೆಯೇ ಇಂಡಿಪೆಂಡೆಂಟ್ ಮನೆ ಇದ್ದಲ್ಲಿ ಈ ಮನೆಯ ಮುಂಭಾಗದಲ್ಲಿ ಸಡನ್ನಾಗಿ ಕೆಲವು ಈ ಕೈಗಾಡಿಯಲ್ಲಿ ವ್ಯಾಪಾರ ಮಾಡುವಂತಹ ಈ ಫ್ರೂಟ್ಸ್ ವೆಂಡರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಏನು ಮಾರುವಂಥ ಸ್ಮಾಲ್ ಕೈಗಾಡಿಯಲ್ಲಿ ಬರ್ತಾರೆ, ಸಡನ್ನಾಗಿ ಪ್ರತ್ಯಕ್ಷರಾಗ್ತಾರೆ. ಮನೆಯೊಳಗಿನ ಎಲ್ಲ ಈ ಒಂದು ಚಲನವಲನೆಯನ್ನು ನೋಡಿ ಆ ಮಾಹಿತಿಯನ್ನು ಪಡೆದು ರಾತ್ರಿ ಮನೆಯೊಳಗೆ ನುಗ್ಗಿದ ಅದೆಷ್ಟು ಘಟನೆಗಳು ಈ ಹಿಂದೆ ನಡೆದಿವೆ. ಇದನ್ನು ದಯಮಾಡಿ ಸೂಕ್ಷ್ಮವಾಗಿ ಗಮನಿಸಿ. ಯಾವಾಗ ನಿಮಗೆ ಡೌಟ್ ಬರ್ತದ, ಇಮ್ಮಿಡಿಯೇಟಾಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನಿಗೆ ನೀವು ಇನ್ಫಾರ್ಮ್ ಮಾಡಿ, ಅಥವಾ 112 ಈ ನಂಬರಿಗೆ ಡಯಲ್ ಮಾಡಿ ನಿಮ್ಮ ಡೌಟನ್ನು ಅವರಿಗೆ ಹೇಳಿಬಿಡಿ. ಇಷ್ಟು ಮಾತ್ರ ಅಲ್ಲ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕ್ಯಾಮರಾಸ್ ಅಂದರೆ CC ಕ್ಯಾಮರಾ ಇದ್ದರೆ ಅದು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಅಂತ ನೋಡಿ. ಸಾಧ್ಯವಿದ್ದರೆ 1-2 ಕ್ಯಾಮರಾಸನ್ನು ಎಕ್ಸ್ಟ್ರಾ ಕೂಡ ನೀವು ಅಳವಡಿಸಬಹುದು. ಯಾಕೆಂದರೆ ಈ ಸೀನಿಯರ್ ಸಿಟಿಸನ್ ಇರುವಂಥ ಮನೆಯಲ್ಲಿ ದರೋಡೆಕೋರರಿಗೆ ನುಸುಳಲು ಸ್ವಲ್ಪ ಈಸಿ ಆಗುತ್ತೆ. ನೇಬರ್ಸು ಕೆಲವೊಮ್ಮೆ ದೂರ ಇರ್ತಾರೆ. ಈ ಮಳೆಗೆ, ಧಾರಾಕಾರವಾಗಿ ಸುರಿಯುವಂಥ ಮಳೆಗೆ ಮತ್ತು ಅರ್ಲಿ ಮಾರ್ನಿಂಗ್ ಎಷ್ಟು ಬೊಬ್ಬೆ ಹಾಕಿದರೂ ಕೆಲವರಿಗೆ ಕೇಳುವುದಿಲ್ಲ. ಯಾಕೆಂದರೆ 8ನೇ ತಾರೀಕಿನ ಈ ಒಂದು ಘಟನೆ ಏನಿದೆ ಅದು ನಮ್ಮ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾಕಂದರೆ ರಾತ್ರಿ ಹೊತ್ತು ಈ 4 ಕಳ್ಳರು ಒಳಗೆ ಬಂದು ಅವರಿಗೆ ಹೊಡೆದು, ಅವರ ಹತ್ರ ಹಣ ಇಲ್ಲ ಅಂತ ಹೇಳಿದರೂ ಕೂಡ ಈ ಕಬಾಟನ್ನು ಸ್ಕ್ರೂ ಡ್ರೈವರಿಂದ ಓಪನ್ ಮಾಡಿ ಅದರಿಂದ ಚಿನ್ನವನ್ನು ತೆಗೆದು ಮತ್ತೆ ಅವರ ಕಾರನ್ನು ಬಳಸಿ ಅಲ್ಲಿಂದ ಓಡಿ ಹೋಗಿದ್ದಾರೆ. ಈ ಮಳೆ ಬರುವ ಟೈಮಲ್ಲಿ ಬಹುಶಃ ಈ ರೋಡಲ್ಲಿ ಕೂಡ ಪೊಲೀಸರು ಇರುವುದಿಲ್ಲ ಎಂಬ ಅವರ ಮನವರಿಕೆ ಮಾಡ್ತಾರೆ. ಇನ್ನೊಂದು ವಿಷಯ ಏನೆಂದರೆ, ಅವರು ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಮಾತಾಡ್ತಾರೆ. ಕನ್ನಡ ಅಷ್ಟೇನು ಈ ಮಂಗಳೂರು ಕನ್ನಡ ಅಲ್ಲ, ಡೆಫಿನೆಟ್ಲಿ ಇವರು ಅಂತಾರಾಜ್ಯ ಕಳ್ಳರು, ಮತ್ತು ಹಿಂದಿ ಕೂಡ ಮಾತಾಡ್ತಾರೆ. ಹಾಗಂತ ಹೇಳಿದರೆ ಯಾರಾದರೂ ಇವರಿಗೆ ಮಾಹಿತಿ ಕೊಟ್ಟಿರ್ಬೋದು, ಅಥವಾ ಹಗಲಿಗೆ ಬಂದು ಮನೆಯ ವಿಚಾರವನ್ನು ಅವರು ನೋಡಿರ್ಬೋದು. ಈ ಘಟನೆಗಳು ಎಷ್ಟು ವೇಗವಾಗಿ ಹರಡ್ತೇವೆ ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಪೊಲೀಸರು ಇವರನ್ನು ಹಿಡಿಯುವುದಕ್ಕಿಂತ ಮುಂಚೆ ನಾವು ಇನ್ನೊಬ್ಬ ವಿಕ್ಟಿಮ್ ಆಗಿರಬಾರದು. ಏನೆಲ್ಲ ಜಾಗ್ರತೆಗಳನ್ನು, ಎಚ್ಚರಿಕೆಗಳನ್ನು ನಾವು ವಹಿಸಬಹುದಾ ಅದನ್ನೆಲ್ಲ ನಾವು ವಹಿಸಬೇಕು. ಸ್ಪೆಷಲಿ
ಈ ಗಲ್ಫಲ್ಲಿ ಅಥವಾ ಫಾರಿನಲ್ಲಿ ಇರುವಂಥ ಫ್ಯಾಮಿಲೀಸ್ ಏನಿದ್ದಾರೆ ಅವರ ತಂದೆ ತಾಯಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಒಬ್ಬರೇ ಇರ್ತಾರೆ, ಇಬ್ಬರೇ ಇರ್ತಾರೆ, ಅಥವಾ ಕೇವಲ ಲೇಡೀಸ್ ಮಾತ್ರ ಇರ್ತಾರೆ, ಅಂಥವರಿಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಲಿಕ್ಕೆ ಹೇಳಿ, ನೇಬರ್ಸನ್ನು ಸ್ವಲ್ಪ ಅಲರ್ಟ್ ಮಾಡಲಿಕ್ಕೆ ಹೇಳಿ, ಅಥವಾ ಪೊಲೀಸರಿಗೆ ಮೊದಲೇ ಒಂದು ಇನ್ಫಾರ್ಮ್ ಮಾಡಿ ಹೀಗೀಗೆ ಒಂದು ಪರಿಸ್ಥಿತಿ ಇದೆ, ನಾವು ಒಬ್ಬರೇ ಇದ್ದೇವೆ ಮನೆಯಲ್ಲಿ ಅಂತ ಮೊದಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರೆ ಈ ಒಂದು ವಿಷಯದಲ್ಲಿ ನಾವು ಮುಂಜಾಗ್ರತೆಯನ್ನು ನಾವು ವಹಿಸ್ಬೋದು. ಇನ್ನೊಂದು, ಈ ದರೋಡೆ ಪ್ರಕರಣ, ಇದರ ನ್ಯೂಸು ನಾವು ಕೇಳುವುದು ನೋಡುವುದು ಬೇಡ. ಎಲ್ಲರೂ ಜಾಗ್ರತೆಯಿಂದ ಇರಿ. ಥ್ಯಾಂಕ್ ಯು.